ಮುಂದೆ ನಾಗಪ್ಪನ ಮುಂದೆ ಹೋಗಿ ಜನ ಬರ್ತಿರ್ತಾರೆ ಹಿಂಗೆ ಸೈಡ್ ಮುಂದೆ ಹೋಗಿ 2 ನಿಮಿಷ. ಇದು ಅಪ್ಪಣ್ಣಾಚಾರ ಮನೆ. ಅಪ್ಪಣ್ಣಾಚಾರ್ಯ ಯಾರಂದರೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯ ಮನೆಯಲ್ಲಿ 13 ವರ್ಷಗಳ ಕಾಲ ಜೊತೆಯಲ್ಲೇ ಇದ್ದು ಜಪದ ಕಟ್ಟಿ ಹೋಗಿ ಬಂದರೆ ಏಕಶಲ ಬಂದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ಕೊಂಡ್ಬಂದು ಹೊರಗಡೆ ಗ್ರಿಲ್ ಹಾಕಿದೆಯಲ್ಲ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಅವರು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಸೇವೆ ಮಾಡ್ತಾಯಿದ್ರು. 50 ಕಾಲು ಬಿಸಿಲಿಕ್ಕೆ ಗಾಳಿ ಹಾಕೋದು. ರಾಘವೇಂದ್ರ ಸ್ವಾಮಿಗಳಿಂದ ಅಪ್ಪಣ್ಣಾಚಾರ್ಯ 2 ವರ್ಷ ದೊಡ್ಡವರು ಆದರೂ ಸೇವೆ ಮಾಡ್ತಾರೆ. ಗುರುಗಳ ಸೇವೆ ಮಾಡೋದ್ರಿಂದ ಪುಣ್ಯ ಬಲ ಲಭಿಸ್ತಾರೆ ಅಂತ ಹೇಳಿ ಇದು ಅಪ್ಪಣ್ಣಾಚಾರ್ಯ ಸ್ಥಾಪನೆ ಮಾಡಿದಂಥ ಪ್ರಾಣದೇವರ ವಿಗ್ರಹ. 450 ವರ್ಷದಿಂದ ಈ ಮನೆ ಒಂದು ಹಳೆಯ ಮಣ್ಣಿನ ಮನೆ ಇತ್ತು. ಅಲ್ಲಿ ಒಂದು ಇದು ಹುತ್ತವಾಸವಾಗಿತ್ತು. ಆ ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು. ಅದರ ಹೆಸರು ಕೃಷ್ಣ ಸರ್ಪ ಅಂತ. ಪ್ರತಿದಿನ ಅಪ್ಪಣ್ಣಾಚಾರ್ಯ ಹನುಮಂದೇವ ಪೂಜೆ ಆದ ನಂತರ ಒಂದು ತುಂಬಿಯ ಬೆಳ್ಳಿ ತಂಬಿಯಲ್ಲಿ ಹಾಲನ್ನು ತುಂಬಿಕೊಂಡೋಗಿ ಹೊರಗಡೆ ಇಟ್ಟು ಕಾಯ್ತಾ ಇದ್ರು ನೈವೇದ್ಯಕ್ಕಂತ. ಸರ್ಪ ಹೋಗಿ ಆ ಹಾಲನ್ನು ಕುಡಿದು ಪುನಃ ಬಂದು ಹುತ್ತ ಸೇರ್ತಾ ಇತ್ತು. ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯ ನೃತ್ಯಕ್ಕೆ ಕಣ್ಣಾರ ನೋಡ್ತಾ ಇದ್ರು. ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳು, ಅಪ್ಪಣ್ಣ, ಈ ಸರ್ಪ ನಮಗೇನು ಮಾಡ್ತಾ ಇಲ್ಲ, ಮುಂದೆ ಬಂದ ಭಕ್ತಾದಿಗಳಿಗೆ ಏನೇನು ತೊಂದರೆ ಆಗಬಾರ್ದು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಆ ಕುಳಿತ ಸ್ಥಳದಲ್ಲಿ ಕೈ ಜೋಡಿಸಿಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ಹುತ್ತದಲ್ಲಿರ್ತಕ್ಕಂಥ ಸರ್ಪ ನನ್ನಿಂದ ಮುಂದೆ ಬರ್ತಕ್ಕಂಥ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನೇ ಶಿಲೆಯಾಯಿತು, ಸ್ವತಃ ಶಿಲೆಯಾಯಿತು. ಆ ಶಿಲೆಯನ್ನು ತೆಗೆದು ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮುಂದೆ ಬನ್ನಿ, ಇದು ಮೇಲೆ ಮುಂದೆ ಬನ್ನಿ, ಸಮೀಪ ಮೇಲೆ ಇರ್ತಕ್ಕಂಥ ಅಂಬೆಗಾರ ಕೃಷ್ಣನ ಈ ಹುತ್ತದಲ್ಲಿ ಕಳಿಸ್ಬೋದು. ಇದು ಸುತ್ತ ನೀವು ನೋಡೋಲ್ಲ ಬಂದು ಇಷ್ಟು ಹೆಡೆ, ಹಣ್ಣಿನ ಹೆಡೆ, ಇದು ಮುಖ, ಇದು ಕಿರೀಟ, 2 ಕಣ್ಣುಗಳು, ಕಾಲು, ಕೈ, ಶಂಖ, ಚಕ್ರ, ಬೈಲುಗಳು. ಅದನ್ನು ನೋಡಿ ಕಾಣಿಸ್ತು. ಸ್ವಲ್ಪ ಕ್ರಾಸ್ನಾಗಿದ್ದಾರೆ. ಕ್ರಾಸ್ ನೋಡಿದ್ರೆ ಕಾಣಿಸ್ಬೋದು. ಇನ್ನು ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ, ಷಷ್ಠಿ ಕ್ಷೀರಾಭಿಷೇಕ ಮಾಡ್ತೀವಿ. ಷಷ್ಠಿನೇ ಕ್ಷೀರಾಭಿಷೇಕ ಯಾಕೆ ಮಾಡ್ತೀವಿ ಅಂದರೆ ಷಷ್ಠಿ ನಾಗಪ್ಪನಿಗೆ ಶ್ರೇಷ್ಠ ದಿನ, ಇಷ್ಟವಾದ ದಿನ. ಅದಕ್ಕೆ ಷಷ್ಠಿ ಕ್ಷೀರಾಭಿಷೇಕ ಮಾಡ್ತೀವಿ. ಇಲ್ಲಿ ಭಕ್ತಾದಿಗಳೆಲ್ಲ ಕಾಯಿ ಸಂಕಲ್ಪ ಮಾಡ್ತಾರೆ. 5 ಮಂಗಳವಾರ, 7 ಮಂಗಳವಾರ, 11 ಮಂಗಳವಾರ. ಯಾಕೆಂದರೆ ಸರ್ಪದೋಷ, ಕುದೋಷ, ಸಂತಾನ, ಕಲ್ಯಾಣ ಆಗಬೇಕಾಗಿದ್ದರೆ ಕಾಯಿ ಸಂಕಲ್ಪ ಮಾಡಿ ಹೋದರೆ ಅವ್ರ ಕೆಲಸ ಆಗುತ್ತೆ. ಅದೇ ಥರ ಮಂಗಳವಾರ, 2 ಮಂಗಳವಾರ, 3 ಮಂಗಳವಾರ ಪಂಚಾಮೃತ ಅಭಿಷೇಕ ಮಾಡಿಸ್ತಾರೆ ಭಕ್ತಾದಿಗಳು. ಅದಕ್ಕೂ ಕಾಯಿ ಸಂಕಲ್ಪ ಮಾಡ್ತಾರೆ. ವ್ಯಾಪಾರ ಅಭಿವೃದ್ಧಿ, ವ್ಯಾಪಾರ, ಉದ್ಯೋಗ ಅಭಿವೃದ್ಧಿ, ಉದ್ಯೋಗ, ಆಯುಷ್ಯ ಆರೋಗ್ಯ, ವಿದ್ಯಾಭಿವೃದ್ಧಿ, ಸ್ಕಿನ್ ಪ್ರಾಬ್ಲಮ್ಮು, ಮತ್ತು ಕೋರ್ಟ್ ಕೇಸಸ್ಸು, ಡೈವರ್ಸ್ ಕೇಸಸ್ಸು, ಮನೆ ತಗೋಬೇಕಾದ್ರೆ, ಕಟ್ಟಬೇಕಾದ್ರೆ, ಹೊಲ ವ್ಯವಸಾಯ ಅಭಿವೃದ್ಧಿ ಆಗಬೇಕಾದ್ರೆ, ಇನ್ನು ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಿದ್ದರೂ ವರ್ಷವಾಗಿ ಹೇಳ್ಕೊಂಡು ಕಾಯಿ ಸಂಕಲ್ಪ ಮಾಡಿದ್ರೆ
ಅವ್ರ ಕೆಲಸ ಆಗುತ್ತೆ. ಇನ್ನು ಪಂಚಲೋಹದ ವಿಗ್ರಹ ಪಾಂಡುರಂಗ ವಿಗ್ರಹ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿರ್ತಾರೆ. ಎಷ್ಟು ಬೇಕಾಗ ಮಾಡೋಣ. ಒಂದು ನಿಮಿಷ ಹಚ್ಚಿರೋ